ಮಾನ್ಯ ಕುಮಾರಿ ಶೋಭಾ ಕರಂದ್ಲಾಜೆ, ಸೊ ಮಿನಿಸ್ಟರ್ ಆಫ್ ಸ್ಟೇಟ್, ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಮಿನಿಸ್ಟ್ರಿ ಆಫ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮತ್ತು ಈ ದಿನದ ಗೆಸ್ಟ್ ಆಫ್ ಆನರ್ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರು, MLA ಮಲ್ಲೇಶ್ವರಂ ಆ್ಯಂಡ್ ಫಾರ್ಮರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ TCS ಶ್ರೀನಿವಾಸ ಪ್ರಸಾದ್ರವರೇ, ಮತ್ತು ಇತರ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮತ್ತು CMA ಸಂಸ್ಥೆ ಸದಸ್ಯರೇ ಮತ್ತು ಲಘು ಉದ್ಯೋಗ ಭಾರತಿ ಸಂಸ್ಥೆಯ ಸದಸ್ಯರೇ, ಈ ದಿನ ನನಗೆ ತುಂಬ ಸಂತೋಷದ ವಿಷಯ. ನಮ್ಮ ಸಂಸ್ಥೆಯ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಜೊತೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. GST2 ಎ ಗೇಮ್ ಚೇಂಜರ್ ಫಾರ್ ದ ಇಂಡಿಯನ್ ಎಕನಾಮಿ. ಸೊ ಈ ಕಳೆದ 3 ದಿನಗಳಿಂದ ನಾವು ಇದರ ಪರಿಣಾಮವನ್ನು ನೋಡಬಹುದು. 4 ಲಕ್ಷ ಕೋಟಿ ಹೋದ ಸಲ ದೀಪಾವಳಿ ಇರ್ತಕ್ಕಂಥ ವ್ಯಾಪಾರ ವಹಿವಾಟವು ಈ ಸಲ 6 ಲಕ್ಷ ಕೋಟಿಗೆ ಏರಿದೆ, ಅಂದರೆ 2 ಲಕ್ಷ ಕೋಟಿ. ಸೊ ಇದು ತುಂಬ ಗೇಮ್ ಚೇಂಜರ್ ಫಾರ್ ಇಂಡಿಯನ್ ಎಕನಾಮಿ. ಅದರ ಅರ್ಥ 2 ಲಕ್ಷ ಕೋಟಿ ವ್ಯಾಪಾರವು ಸಂಸ್ಥೆಗಳಿಗೆ, ಕೈಗಾರಿಕೆಗಳಿಗೆ ಆಗಿದೆ. ಸೊ ಹೀಗಾಗಿ GST ಇದು ಒಂದು ಬಿಗಿನಿಂಗ್. ಮುಂದೆ ಐ ಥಿಂಕ್ ಇದು ಅತ್ಯುತ್ತಮ ಪರಿಣಾಮವನ್ನು ಭಾರತೀಯ ಒಂದು ಎಕನಾಮಿಕ್ ಇದರ ಮೇಲೆ ಪರಿಣಾಮ ಖಂಡಿತ ಬೀರುತ್ತೆ. ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ, ಪರಿಣಿತರಿದ್ದಾರೆ ಈ GST2 ಬಗ್ಗೆ ಮಾತಾಡುತ್ತಾರೆ. ಬಟ್ ನಾನು ಇಲ್ಲಿ ಒಂದು ವಿಷಯ ಹೇಳೋದು ಇಷ್ಟಪಡ್ತೇನೆ. ನಮ್ಮ SIRC ಚೇರ್ಮನ್ ಹೇಳಿದರು, ವಿ ಆರ್ ಎ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ. ಇವತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಫೈನಾನ್ಸ್ ಬ್ಯಾಂಕ್ಗಳು ತುಂಬ ಸಾಲ ಕೊಡ್ತಾ ಇದ್ದಾವೆ, ಅದರ ತೊಂದರೆ ಏನಿಲ್ಲ. ಆಮೇಲೆ ತಾಂತ್ರಿಕ ಸಲಹೆಗಳನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಗಳನ್ನು ಭಾರತ ಸರ್ಕಾರ ಸ್ಥಾಪಿಸಿದೆ. ಆದರೆ ಒಂದು ಕೊರತೆ ಏನಪ್ಪಾ ಅಂತಂದ್ರೆ, ಈ ಸಂಸ್ಥೆಗಳು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಗಳನ್ನ ಸಂಪರ್ಕಿಸಲು ಆಗ್ತಾ ಇಲ್ಲ. ಅಂದ್ರೆ ಇವತ್ತು ಸಾಲ ಸಿಗ್ತಾ ಇದೆ, ತಾಂತ್ರಿಕತೆ ಸಲಹೆ ಸಿಗ್ತಾ ಇದೆ, ಆದರೆ ಉತ್ಪಾದಕತೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ತಲುಪಿಸಲಾಗ್ತಾ ಇಲ್ಲ. ಈ ಒಂದು ವಿಷಯದಲ್ಲಿ ನಮ್ಮ ಸಂಸ್ಥೆಯು ಈ ಲಘು ಉದ್ಯೋಗ ಭಾರತ ಸಂಸ್ಥೆ ಜೊತೆ ಸೇರಿ ಈ ಸಂಸ್ಥೆ ಇರ್ತಕ್ಕಂಥ ಕೈಗಾರಿಕೆಗಳು ಒಂದು ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ಅಲ್ಲಿ ಎಫಿಷಿಯನ್ಸಿ ತರುವುದಕ್ಕೆ ನಾವು ಸಹಕಾರ ಕೊಡ್ತೀವಿ ಎಂದು ಈ ಸಭೆಯಲ್ಲಿ ಹೇಳೋದಕ್ಕೆ ಇಚ್ಛಿಸುತ್ತೇನೆ. ಸೊ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು.